ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಲಂಡನ್ನಂತಹ ಶ್ರೀಮಂತ ರಾಷ್ಟ್ರ ಬಿಟ್ಟು ಬೆಂಗಳೂರಿನ ಕೊಳಗೇರಿಯಲ್ಲಿ ಬಿಡಾರ ಹೂಡಿರುವ ಸಿಸ್ಟರ್ ಜೀನ್ ಸಾವಿರಾರು ಸವಾಲು ಎದುರಿಸಿದ್ದಾರೆ. ಭಾಷೆ ಬಾರದ ರೋಗಿಗಳ ಪ್ರೀತಿ ಗಳಿಸಲು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಸಿಸ್ಟರ್ ಜೀನ್ ಸುಮನಹಳ್ಳಿ ಮದರ್ ತೆರೆಸಾ ಆಗಿದ್ದು ಹೇಗೆ ಅಂತ ನೀವೇ ನೋಡಿ. ಕೋಲ್ಕತ್ತಾದ ಕೊಳಗೇರಿ ಜನರ ಪಾಲಿಗೆ ಸಾಕ್ಷಾತ್ ಅಮ್ಮನಾಗಿ ತನ್ನ ಬದುಕನ್ನೇ ಅವರ ಸೇವೆಗಾಗಿ ಮುಡಿಪಾಗಿಟ್ಟ ಮದರ್ ತೆರೆಸಾ ಯಾರಿಗೆ ತಾನೇ ಗೊತ್ತಿಲ್ಲ. ಇಡೀ ಜಗತ್ತು ಪೂಜಿಸುವ ಗೌರವಿಸುವ ಮಹಾತಾಯಿ ಆಕೆ. ಅನಾಥರು ಸಾವಿನ ಸಂದರ್ಭದಲ್ಲಾದರೂ ಶಾಂತ ಮನಸ್ಕರರಾಗಿ ಗೌರವಯುತವಾಗಿ ಮರಣ ಹೊಂದಲಿ ಅನ್ನೋ ಆಶಾಭಾವ ಆ ತಾಯಿಯ ನಿಸ್ವಾರ್ಥ ಸೇವೆಯ ಹಿಂದಿತ್ತು. ಮದರ್ ತೆರೆಸಾ ಬಾಳಿ ಬದುಕಿದ ಕೋಲ್ಕತ್ತಾ ಮಹಾನಗರ ನಿಜಕ್ಕೂ ಪುಣ್ಯಭೂಮಿ. ಅಂತೆಯೇ ನಮ್ಮ ಬೆಂಗಳೂರು ಕೂಡ. ಯಾಕಂದ್ರೆ ಇಲ್ಲಿನ ಕೊಳಗೇರಿ ಜನರಿಗೂ ದೇವರು ಕೊಟ್ಟ ಅಮ್ಮನಿದ್ದಾಳೆ. ಅನಾಥ ಬಡಬಗ್ಗರಂದ್ರೆ ಆ ತಾಯಿಗೆ ಎಲ್ಲಿಲ್ಲದ ಪ್ರೀತಿ. ಕಷ್ಟಜೀವಿಗಳ ಕಷ್ಟಕ್ಕೆ ಹೆಗಲು ಕೊಟ್ಟವರು, ನೋವಿಗೆ ದನಿಯಾದವರು ಸಿಸ್ಟರ್ ಜೀನ್. ಫಾದರ್ ಡೆಮೇನಿಯನ್ ಅನ್ನೋರು ಕುಷ್ಠರೋಗಿಗಳಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರು. ಅವರೇ ನನಗೆ ಪ್ರೇರಣೆ. ಹಾಗೆಯೇ ಮದರ್ ತೆರೆಸಾ ಕೂಡ. ನಿಜವಾಗ್ಲೂ ಅವರೊಬ್ಬ ಅದ್ಭುತ ವ್ಯಕ್ತಿತ್ವದ ಮಹಿಳೆ. ಸುಮನಹಳ್ಳಿ ಸೊಸೈಟಿಯ ಉದ್ದೇಶ ಬೀದಿಗೆ ಬಿದ್ದಿರುವ ಕುಷ್ಠರೋಗಿಗಳನ್ನ ರಕ್ಷಿಸೋದು ಮಾತ್ರವಲ್ಲ, ಅದರ ಜೊತೆಗೆ ಅವರ ಕುಟುಂಬಕ್ಕೊಂದು ದಾರಿ ಮಾಡಿಕೊಡುವುದೂ ಆಗಿದೆ. ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಇತ್ಯಾದಿ ಸವಲತ್ತುಗಳನ್ನು ನೀಡುವ ಹೊಣೆಯನ್ನು ಹೊತ್ತುಕೊಂಡಿದೆ. ಲಂಡನ್ನಲ್ಲಿ ಹುಟ್ಟಿ ಬೆಳೆದ ಸಿಸ್ಟರ್ ಜೀನ್ ಪೂರ್ಣ ಹೆಸರು ಜಾಕ್ವೆಲಿನ್ ಜೀನ್ ಮೆಕ್ಕಿವಾನ್. 1982ರಲ್ಲಿ ಒಬ್ಬ ಸಾಮಾನ್ಯ ದಾದಿಯಾಗಿ ಭಾರತಕ್ಕೆ ಬಂದ್ರು. ಮಾರಕ ಕಾಯಿಲೆಯಿಂದ ಬಳಲ್ತಾ ಇರುವ ಉದ್ಯಾನನಗರಿ ಕೊಳಗೇರಿ ಜನರನ್ನ ಕಂಡು ಇಲ್ಲೇ ನೆಲೆಯೂರುವ ನಿರ್ಧಾರ ಮಾಡಿದ್ರು. ಅವರ ಕಾಯಿಲೆಗೆ ಪ್ರೀತಿಯ ಔಷಧೋಪಚಾರ ಮಾಡಿದ್ರು. ಬ್ರಿಟಿಷ್ ದಾದಿಯ ಆರೈಕೆಯಿಂದಾಗಿ ಕೊಳಗೇರಿಯ ಭಿಕ್ಷುಕರು, ಅನಾಥರು ಮತ್ತೆ ಜೀವನೋತ್ಸಾಹದಿಂದ ಬದುಕುವಂತಾಯಿತು. ರ ವಯಸ್ಸಲ್ಲೂ ಉತ್ಸಾಹದ ಚಿಲುಮೆ ಸಿಸ್ಟರ್ ಜೀನ್. ಅಷ್ಟೇ ಅಲ್ಲ, ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇರುವವರ ಮಕ್ಕಳ ಜವಾಬ್ದಾರಿಯನ್ನ ಸಹ ಹೆಗಲೇರಿಸಿಕೊಂಡಿದ್ದಾರೆ. ಎಲ್ಲ ಮಕ್ಕಳಂತೆ ಅವರಿಗೂ ಊಟ, ಬಟ್ಟೆ ನೀಡಿ ಶೈಕ್ಷಣಿಕ ಸೌಲಭ್ಯ ಸಿಗುವಂತೆ ಮಾಡಿದ ದೊಡ್ಡತನ ಈ ಸೋದರಿಯದ್ದು. ಸಿಸ್ಟರ್ ಜೀನ್ ಅವ್ರಿಗೆ ಹೇಳ್ಬೇಕಂದ್ರೆ ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ಅವ್ರು ಫಾರಿನಿಂದ ಬಂದರೂ ಕೂಡ ಅವರು ಭೇದ ಭಾವ ಇಲ್ಲದೆ ನಮ್ಮ ಥರ ಕುಷ್ಠರೋಗಿಗಳಾದರೂ ಕೂಡ, ನಾನು ಒಂದು ಲೆಪ್ರೆಸಿ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ. ನನ್ನ ತಂದೆಗೆ ಕಾಲು ನೋವಾಗಿದೆ ಆಕ್ಸಿಡೆಂಟಲ್ಲಿ. ಮತ್ತು ಆ ಥರ ಇದ್ದರೂ ಕೂಡ ಅವರು ಭೇದ ಭಾವ ಇಲ್ಲದೆ ಬೇರೆಯವ್ರ ಜೊತೆ ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ. ಜೀನ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಪುಸ್ತಕಗಳಲ್ಲಾಗಿರ್ಬೋದು, ಸ್ಟಡೀಸಲ್ಲಾಗಿರ್ಬೋದು, ಮತ್ತು ನಮ್ಮ ಯೂನಿಫಾರ್ಮ್ಸಲ್ಲಾಗಿರ್ಬೋದು ನಮಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ. ಆಗಾಗ ನಮ್ಮನ್ನು ಬಂದು ಮಾತಾಡಿಸ್ಕೊಂಡು ನಮಗೇನು ಬೇಕೋ ಬೇಡ ಅವ್ರಿಗೆಲ್ಲ ಸ್ಪಂದಿಸ್ತಾ ಇದ್ದಾರೆ. ಅವರು ವಿದೇಶದಲ್ಲಿಂದ ಬಂದು ನಮ್ಮ ಇಂಡಿಯಾದಲ್ಲಿ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ.
ಎಷ್ಟೋ ಮಂದಿ ಓದಿ ಬೆಳೆದು ಉತ್ತಮ ಜೀವನ ನಡೆಸ್ತಾ ಇದ್ದಾರೆ. ಕೆಲಸವಿಲ್ಲದವರಿಗೆ ದುಡಿಯಲೊಂದು ದಾರಿ ಮಾಡಿಕೊಡಲಾಗಿದೆ. ಸುಮನಹಳ್ಳಿ ಸೊಸೈಟಿ ಕಷ್ಟದಲ್ಲಿರುವವರಿಗೆ ಕಾಮಧೇನುವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನಮಗೆ ಸಿಸ್ಟರ್ ಜೀನು ನನಗೆ ಎಜುಕೇಷನ್ಗೆ ಹೆಲ್ಪ್ ಮಾಡಿದ್ದಾರೆ. ನಮ್ಮ ತಂದೆ ತಾಯಿ ಕೈಯಲ್ಲಿ ಇಬ್ಬರು ಲೆಪ್ರಸಿ ಆಗಿರೋದ್ರಿಂದ ಅವರಿಂದ ನಮಗೆ ಏನು ಹೆಲ್ಪ್ ಮಾಡಿ ನಮಗೆ ಸಹಾಯ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅಂಥ ಟೈಮಲ್ಲಿ ಸಿಸ್ಟರ್ ಜೀನ್ ಬಂದು ನಮಗೆ ಎಜುಕೇಷನ್ಗೆ ಮುಖ್ಯವಾಗಿ ಹೆಲ್ಪ್ ಮಾಡಿದ್ದಾರೆ. ಸೊ ಇದರಿಂದ ನಾನು ಈಗ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಒಂದು ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಎಜುಕೇಷನ್ ಬಗ್ಗೆ ಮಾತ್ರ ಅವ್ರು ಗಮನ ಕೊಡ್ತಿಲ್ಲ, ಬೇರೆ ಎಲ್ಲ ಪೇಷಂಟ್ಗಳಿಗೆ ಮತ್ತು ಓದಲಿಕ್ಕೆ ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ಗೂ ಅವರು ಬೇರೆ ಕಡೆ ಎಲ್ಲ ಹೋಗಿ ಅವ್ರು ಸಹಾಯ ಮಾಡಿ ಅವ್ರ ಬಗ್ಗೆ ಅವ್ರು ಹೇಳ್ಕೊಂಡು ಮತ್ತು ಅವರು ಹೆಂಗೆ ಹೆಲ್ಪ್ ಮಾಡಬೇಕು ಅಂತ ಬೇರೆ ಜನಗಳಿಗೆ ಹೇಳಿ ಅವರು ಯಾರನ್ನೂ ಭೇದ ಭಾವ ಇಲ್ಲದೆ ನೋಡ್ತಿಲ್ಲ, ಸಮವಾಗಿ ನೋಡಿ ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ಯಾರಿಗೂ ಅವರು ಕೈ ಬಿಟ್ಟಿಲ್ಲ. ಕಳೆದ 3 ದಶಕಗಳಿಂದಲೂ ಸಿಸ್ಟರ್ ಜೀನ್ ಪ್ರತಿ ವರ್ಷ ವೀಸಾ ನವೀಕರಣ ಮಾಡಿಕೊಂಡು ಬರ್ತಾ ಇದ್ರು. ಆದರೆ ಕೇಂದ್ರ ಗೃಹ ಇಲಾಖೆಯಿಂದ ಏಕಾಏಕಿ ನಿಮ್ಮ ದೇಶಕ್ಕೆ ವಾಪಸ್ ಹೊರಡಿ ಅನ್ನೋ ಆದೇಶ ಬರಸಿಡಿಲಂತೆ ಬಂದೊರಗಿತ್ತು. ಸಿಸ್ಟರ್ ಜೀನ್ಗೆ ಮಾತ್ರವಲ್ಲ, ಆ ತಾಯಿಯ ಹೆಸರೇಳಿ ಬದುಕ್ತಾ ಇದ್ದ ಎಷ್ಟೋ ಮಂದಿ ಕುಷ್ಠ ರೋಗಿಗಳ ಪಾಲಿಗೂ ಅದು ಕರಾಳ ದಿನವೇ ಆಗಿತ್ತು. ಮೈಮೇಲಾದ ಗಾಯಕ್ಕೆ ಮರುಕದ ಅವರೆಲ್ಲ ಕಣ್ಣೀರಿಟ್ಟು ಅಮ್ಮನನ್ನ ಬೀಳ್ಕೊಟ್ಟಿದ್ರು. ಹೊರಡಲು ಸಿದ್ಧರಾಗಿ ಏರ್ಪೋರ್ಟ್ನಲ್ಲಿ ನಿಂತಿದ್ದ ಸಿಸ್ಟರ್ ಜೀನ್ಗೆ ಶುಭವಾರ್ತೆ ಹುಡ್ಕೊಂಡು ಬಂತು. ಕೇಂದ್ರ ಗೃಹ ಇಲಾಖೆ ಸಿಸ್ಟರ್ಗೆ ಭಾರತದಲ್ಲೇ ಇರಲು ಅನುಮತಿ ನೀಡಿ ಆದೇಶ ಹೊರಡಿಸಿತು. ಸ್ವಲ್ಪ ತಡವಾಗಿದ್ರೂ ಸಿಸ್ಟರ್ ಲಂಡನ್ನಲ್ಲಿ ಲ್ಯಾಂಡ್ ಆಗಿರ್ತಿದ್ರು. ಅವರು ವಾಪಸ್ ಹೋಗಲ್ಲ ಅನ್ನೋ ಖುಷಿ ಒಂದ್ ಕಡೆ ಆದ್ರೆ, ಸಿಸ್ಟರ್ ಜೀನ್ ಜೀವನ ಪರ್ಯಂತ ಭಾರತದಲ್ಲೇ ಉಳಿಯಲು ಅವಕಾಶ ನೀಡಿದ್ದು ಸಂತೋಷವನ್ನ ದುಪ್ಪಟ್ಟಾಗಿಸಿತು. And that was in 1979. 1979ರಲ್ಲಿ 5 ಮಂದಿ ಸಿಸ್ಟರ್ಸ್ ಭಾರತಕ್ಕೆ ಬಂದರು. ನಾನು 3 ವರ್ಷ ತಡವಾಗಿ ಅಂದರೆ 1982ರಲ್ಲಿ ಇಲ್ಲಿಗೆ ಬಂದೆ. ಕಾಮನ್ವೆಲ್ತ್ ಸಂಸ್ಥೆ ಒಪ್ಪಂದದಂತೆ ಇಲ್ಲಿನ ಕುಷ್ಠರೋಗಿಗಳ ಶುಶ್ರೂಷೆಗೆ ನಾನು ಬಂದೆ. 1984ರಲ್ಲಿ ನಾನು ಭಾರತದಲ್ಲಿ ಇದ್ದಾಗ ವೀಸಾ ಕುರಿತಂತೆ ಕೆಲ ದೇಶಗಳ ಕಾನೂನಲ್ಲಿ ಕೆಲ ಬದಲಾವಣೆಗಳಾದವು. ಅದರಂತೆ ವೀಸಾವನ್ನು ಆಯಾ ದೇಶಗಳಲ್ಲೇ ನವೀಕರಿಸುವ ಸೌಲಭ್ಯ ಅದಾಗಿತ್ತು. ಅದಕ್ಕಾಗಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದಾಖಲಾತಿ ಮಾಡಿಕೊಳ್ಬೇಕಿತ್ತು. ನನ್ನ ಬಳಿ ವಾಸ್ತವ್ಯಕ್ಕೆ ಅನುಮತಿ ಇತ್ತಾದರೂ ಎಲ್ಲಿ ವೀಸಾ ಅಂದರು. ನಾನು ಇಲ್ಲ ಅಂದೆ. ನಂತರ ನನಗೆ 7 ದಿನಗಳಲ್ಲಿ ವಾಪಸ್ ಹೋಗಬೇಕಂತ ಆದೇಶ ನೀಡಿದರು. ನಂತರ 1 ತಿಂಗಳ ಅವಕಾಶ ನೀಡಿದರು. ಅಂತೂ ಕೊನೆಗೊಂದು ದಿನ ಚಿದಂಬರಂ ಅವರು ನನಗೆ ಇಲ್ಲೇ ಉಳಿಯುವ ಅವಕಾಶ ನೀಡಿದರು. ಅದು ನನ್ನ ಇಷ್ಟದವರೆಗೂ. The following day, Mr. Chidambaram intervened, and I was told I could stay as long as I like. ಒಬ್ಬ ಸಾಮಾನ್ಯ ಕ್ರೈಸ್ತ ಸನ್ಯಾಸಿನಿಯಾಗಿ ಬಂದ ಸಿಸ್ಟರ್ ಜೀನ್ ಇಂದು ಇಡೀ ಉದ್ಯಾನ ನಗರಿ ಮಂದಿ ಪಾಲಿಗೆ ಅಕ್ಕರೆಯ ಅಮ್ಮನಾಗಿದ್ದಾರೆ. ಸುಮನಹಳ್ಳಿ ಮಾತ್ರವಲ್ಲ, ಶೇಷಾದ್ರಿಪುರ, ದೇವರ ಜೀವನಹಳ್ಳಿ, ಚಿಕ್ಕನಾಯಕನಹಳ್ಳಿ, ಕೆಂಗೇರಿಯಲ್ಲೂ ಕ್ಲಿನಿಕ್ ತೆರೆದು ರೋಗಿಗಳ ಆರೈಕೆ ಮಾಡ್ತಿದ್ದಾರೆ. ನನ್ನ ಸ್ನೇಹಿತರು ಮೂವತ್ತು ವರ್ಷ ಆಮೇಲೆ ಇದು ಫ್ಯಾಮಿಲಿ. ಅಕ್ಕ, ಅಣ್ಣ, ತಂಗಿ, ತಾಯಿ ಎಲ್ಲ. ಇಟ್ಸ್ Subaru, beautiful, Subaru. ದಾನಿಗಳು, ಸಂಘಟನೆ, ಟ್ರಸ್ಟ್ಗಳು ಉದಾರತೆ ತೋರಿ ಕೈಲಾದ ನೆರವು ಮಾಡ್ತಿವೆ. ಬೆಂಗಳೂರಿನ ಮದರ್ ತೆರೆಸಾಗೆ ಒಂದು ಬೇಸರದ ಸಂಗತಿ ಅಂದ್ರೆ ವಿದ್ಯಾವಂತರು ಕುಷ್ಠ ರೋಗಿಗಳನ್ನ ಕೀಳಾಗಿ ಕಾಣ್ತಾರೆ ಅನ್ನೋದು. ಸರಳಜೀವಿ ಸಿಸ್ಟರ್ ಜೀನ್ ಮನೆಯಲ್ಲಿ ಹೇಗಿರ್ತಾರೆ, ಅವ್ರ ಜೊತೆ ಯಾರ್ಯಾರು ವಾಸವಾಗಿದ್ದಾರೆ, ಅವರ ದಿನಚರಿ ಹೇಗಿರುತ್ತೆ, ಈ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್.